ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಹನುಮಂತನಿಲ್ಲದ ಊರಿಲ್ಲ, ಕೇರಿಲ್ಲ, ಎಲ್ಲಿ ಯಾರಿರಲಿ ಇಲ್ಲದೆ ಇರಲಿ ಊರೊಳಗೆ ಹನುಮಪ್ಪ ಅಂತ ಇರ್ತಾನೆ. ಊರನ್ನು ಸಂರಕ್ಷಿಸುವುದಕ್ಕೆ ಹನುಮಂತನಿಗಿಂತ ಯೋಗ್ಯರಾದಂಥವ್ರು ಯಾರಿಲ್ಲ. ರಾಮಚರಿತ್ರೆಯಲ್ಲಿ ಪ್ರತಿಯೊಬ್ಬರಲ್ಲೂ ರಾಮನ ಆದಿಯ ಎಲ್ಲೋ ಒಂದು ಕಡೆ ಈತನ ರಾಮ ನಡಿಬಾರ್ದಿತ್ತು ಅಂತ ಅನ್ನುವಂತಹ ಒಂದು ಅನುಮಾನ ಇದೆ. ಆದರೆ ಹನುಮಂತನ ಚಾರಿತ್ರ್ಯ ಶುದ್ಧ ಒಂದು ಬಿಳುಪಿನ ಬಟ್ಟೆ ಇದ್ದಂತೆ. ಅವನ ಇಡೀ ಜನನದಿಂದ ಹಿಡಿದು ಕಡೆಯವರೆಗೂ ಎಲ್ಲೂ ಒಂದು ಸಣ್ಣ ಒಂದು ಹನುಮಂತ ಹೀಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು ಅಂತ ಒಂದು ಕಳಂಕವನ್ನು ತರುವುದಕ್ಕೆ ಸಾಧ್ಯವಿಲ್ಲದಂಥ ಶುದ್ಧ ಚಾರಿತ್ರ ಭರಿತನಾದಂಥ ಮಹಿಮಾನ್ವಿತನಾದಂಥ ರಾಮ ಭಕ್ತ ಪ್ರವರನಾದಂಥವನ ಆ ಶ್ರೀಮದ್ ಹನುಮಂತನ ಚರಿತ್ರೆಯನ್ನು ಇವತ್ತು ಈ ಮಹಿಮಾನ್ವಿತನಾದಂತಹ ಹರಕೆ ಹನುಮನ ಸನ್ನಿಧಿಯಲ್ಲಿ ಮಾಡುವಂತಹ ಒಂದು ಪ್ರಸಂಗದ ಆ ಸುಯೋಗ ಏನಿದೆ, ಆ ಸಂಯೋಗ ಏನಿದೆ, ಅದು ನಮಗೆ ಬಹಳ ಹೆಚ್ಚಿನ ಖುಷಿ ಕೊಡ್ತಾ ಇದೆ. ಈ ಕಾವ್ಯವನ್ನ ತಿಪ್ಪಣ್ಣಾರ್ಯ ಅನ್ನುವಂತಹ ಕವಿ ಸುಮಾರು 150 ವರ್ಷಗಳ ಹಿಂದೆ ಬದುಕಿದ್ದವರು ಅವರು ರಚಿಸಿದ್ದು. ನವಸಾಲಪುರಿ ತಿಪ್ಪಣ್ಣಾರ್ಯ ಅಂತ ಶಾನುಭೋಗಿಕೆಯನ್ನು ಮಾಡ್ತಾ ಇದ್ದವರು. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಅಪವಾದಕ್ಕೆ ಸಿಕ್ಕಿ ಜೈಲು ಶಿಕ್ಷೆಯನ್ನು ಸಹಿತ ಅನುಭವಿಸಿದ್ರು ಸಹಿತ ಅಲ್ಲಿ ಆ ಜೈಲು ಶಿಕ್ಷೆಯನ್ನೇ ಇದು ಪರಮಾತ್ಮನ ಕೊಡುಗೆ ಅಂತ ಹೇಳಿ ಅವರು ಅನುಭವಿಸ್ತಾ ಇದ್ದಾಗ ಅವನಿಗೆ ಒಂದು ಪ್ರೇರಣೆಯಾಯಿತು ಕನಸಿನಲ್ಲಿ ಅಂತ ಇಲ್ಲಿ ಕವಿಯ ಬಗ್ಗೆ ಕೊಡ್ತಾರೆ. ನೀನು ಒಂದು ಯೋಗ್ಯವಾದಂತಹ ರೀತಿಯಲ್ಲಿ ನನ್ನ ಚರಿತ್ರೆಯನ್ನು ನೀನು ರಚಿಸುವಂತ ಹನುಮಂತ ದೇವರು ಬಂದು ಹೇಳಿದಾಗ ಆಗಿ ನಂತರ ಆ ಜೈಲಿನಲ್ಲೇ ಕುಳಿತುಕೊಂಡು ಹನುಮದ್ ವಿಲಾಸ ಅನ್ನುವಂತಹ ಯಕ್ಷಗಾನ ಕಾವ್ಯವನ್ನು ಕವಿ ರಚಿಸಿದೆ. ಇದು ಒಂದು ಪುಟ್ಟದಾದಂತಹ ಒಂದು ಕಾವ್ಯ. ಇದು ಯಕ್ಷಗಾನದ ಕಾವ್ಯ. ಯಕ್ಷಗಾನದ ಕಾವ್ಯ ಅಂತ ಇಲ್ಲಿ ಹೇಳ್ತಾರೆ. ಅದು ನಾನು ಸುಮಾರು ಜನನ್ನ ವಿಚಾರಿಸಿದೆ. ಯಕ್ಷಗಾನದ ಒಂದು ಇದರಲ್ಲಿ ವಲಯದಲ್ಲಿರೋರನ್ನ, ನೀವು ಯಕ್ಷಗಾನದಲ್ಲಿ ಮಾಡ್ತೀರಾ ಇದನ್ನ ಅಂತ ಹೇಳಿದಾಗ, ಇಲ್ಲ ನಾವು ಯಾರು ಮಾಡಿಲ್ಲ, ಯಾರು ಮಾಡಿಲ್ಲ. ಅಲ್ಲ, ಕವಿಯ ಉದ್ದೇಶ ಯಕ್ಷಗಾನ, ಆದ್ರೆ ಉದ್ದೇಶ ಸಫಲವಾಗಿಲ್ಲ. ಆದ್ರೆ ಉದ್ದೇಶವನ್ನ, ಈ ಕಾವ್ಯವನ್ನ ಹೆಚ್ಚಿಗೆ ಪ್ರಸ್ತುತಪಡಿಸ್ತಾ ಇರೋದು ನಾವು ಪ್ರಮುಖ ಕಲಾಭಿಮಾನಿ. ಅದಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ, ಯಾಕೆಂದ್ರೆ ಇದು ಮಟ್ಟುಗಳು, ಛಂದಸ್ಸುಗಳು ಎಷ್ಟು ನೀವು ಕೇಳ್ತಾ ಹೋಗಿ ಗಮನ ಕೊಟ್ಟು ಎಷ್ಟು ಚಿತ್ರ ವಿಚಿತ್ರವಾಗಿ, ಎಷ್ಟು ಒಂಥರ ಮನೋಹ್ಲಾದಕರವಾಗಿದೆ ಅಂದ್ರೆ ಖುಷಿ ಕೊಡುತ್ತೆ. ಯಾವುದೋ ಒಂದು ಮಟ್ಟಿಲ್ಲ, ಅದನ್ನ ಅಷ್ಟೇ ಯಶಸ್ವಿಯಾಗಿ ಕೀರ್ತಿಶೇಷರಾದಂಥ ರಾಘವೇಂದ್ರ ರಾವ್ ಅವ್ರಿಗೆ ಇದನ್ನೆಲ್ಲ ಬಹಳ ಶ್ರಮ ಪಟ್ಟು ಇದಕ್ಕೆಲ್ಲ ರಾಗವನ್ನ ಒಂದು ಮಟ್ಟನ್ನ ಅಳವಡಿಸ್ಬಿಟ್ಟು ಅವರ ಶಿಷ್ಯಂದ್ರಿಗೆ ಅಂತ ಕಾಣುತ್ತೆ ಈ ಹನುಮದ್ ವಿಲಾಸನ ಕಳಿಸ್ಕೊಟ್ರು. ಈಗ ಸಾಕಷ್ಟು ಕಡೆ ಇದು ಬರುತ್ತೆ. ಯಾಕೆಂದ್ರೆ ಇದರಲ್ಲಿ ಕವಿ ಬಹಳ ಒಂದು ವಾಗ್ದೇವಿಯ ಭಂಡಾರವನ್ನು, ಶಬ್ದ ಭಂಡಾರವನ್ನು ಒಡೆದ್ಬಿಟ್ಟ ಕವಿ ಅಂತ ಹೇಳ್ತಾರೆ. ಅಂದ್ರೆ ಪದಗಳು ತನ್ನಿಂದ ತಾನೇ ನೀರಾಜಾಲವಾಗಿ ಬರುವಂತಹ ರೀತಿಯಲ್ಲಿ ಇದನ್ನು ನಡೆಸಿದ್ದಾನೆ. ಅದು ಓದುವ ಖುಷಿ ಆಗುತ್ತೆ. ಇಲ್ಲಿ ಕವಿ ತನ್ನ ಸ್ವಂತ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾನೆ. ಬಹಳಷ್ಟು ಮೂಲ ವಾಲ್ಮೀಕಿ ರಾಮಾಯಣದಿಂದ ಭಿನ್ನವಾಗಿದೆ ಈ ಕಥೆ. ಅಲ್ಲಿ ಬರುವಂತ ರೀತಿಯಲ್ಲಿ ಇಲ್ಲಿ ಬರುವುದಿಲ್ಲ. ಆದ್ರೆ ಕವಿಗಳು ಯಾವತ್ತೂ ಸ್ವತಂತ್ರರು, ಅವ್ರು ಏನು ಬೇಕಾದ್ರೂ ಮಾಡಬಹುದು. ಅದನ್ನ ನಾವು ಉದ್ದಕ್ಕೂ ಕಾವ್ಯಗಳಲ್ಲಿ ನೋಡ್ತಾ ಇದ್ವಿ. ಇದರಲ್ಲಿ ಹನುಮಂತನನ್ನ ತನ್ನ ಆರಾಧ್ಯ ದೇವರನ್ನಾಗಿ ಮಾಡಿ ಆ ಖಾದ್ರಿ ನೃಸಿಂಗ ಅನ್ನುವಂತಹ ಅವನ ಹೆಸರಿನಲ್ಲಿ, ಅವನ ಅಂಕಿತದಲ್ಲಿ ಈ ಹನುಮದ್ ವಿಲಾಸ ಕಾವ್ಯವನ್ನ ಯಕ್ಷಗಾನ ಕಾವ್ಯವನ್ನಾಗಿ ಈ ನವಸಾಲಪುರಿ ತಿಪ್ಪಣ್ಣಾರ್ಯ ಅವರು ರಚಿಸಿದ್ದಾರೆ. ಇಲ್ಲಿ ಕುಶಲವರಿಗೆ ವಾಲ್ಮೀಕಿ ಮುನಿಗಳು ಹೇಳಿದ್ರು ಅಂತ ಇದೆ. ಈ ಕಥೆಯನ್ನು, ಹನುಮಂತನ ಕಥೆಯನ್ನು ಈ ರೀತಿಯಲ್ಲಿ ಕುಶಲವರಿಗೆ ವಾಲ್ಮೀಕಿಗಳು ಹೇಳಿದ್ದಲ್ಲ. ಉತ್ತರಕಾಂಡದಲ್ಲಿ ಬರುತ್ತೆ. ರಾಮ ಕೇಳ್ತಾನೆ, ಹನುಮಂತನಿಗೆ ಅಪಾಟಿ ಶಕ್ತಿ ಇದ್ರು ಸುಗ್ರೀವನ ಅವನು ಒದ್ದಾಡ್ತಾ ಇದ್ದಾಗ, ವಾಲಿಯನ್ನು ನಟಿಸ್ಕೊಂಡು ಬರ್ತಿದ್ದಾಗ ಯಾತಕ್ಕೆ ಅವನಿಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿದಾಗ ಆ ಹನುಮಂತನ ಕಥೆಯನ್ನು ಹೇಳ್ತಾನೆ. ಆ ಹನುಮಂತನ ಜನನದಿಂದ ಏನು ಕಥೆ ಇದೆ ಅದನ್ನ ಮಾತ್ರ ವಿಶೇಷವಾಗಿ ತೆಗೆದುಕೊಂಡು ತಮ್ಮ ಒಂದು ಕಲ್ಪನೆಯನ್ನು ಅಪಾರವಾಗಿ ಬೆಳೆಸಿ ಶ್ರೀಮಂತವಾದ ಭಾಷೆಯಿಂದ ಮನೋರಂಜಕವಾಗಿ ಭಕ್ತಿಯು ಉದ್ರೇಕಿಸುವಂತೆ ಇದನ್ನು ರಚಿಸಿದ್ದಾರೆ. ಇದರಲ್ಲಿ
ಹನುಮಂತನ ಹೇಗೆ ಹುಟ್ಟಿದ ಅಂತ ಅನ್ನೋದನ್ನ ಇಲ್ಲಿ ಬ್ರಹ್ಮನ ಮಗ ಕಶ್ಯಪನ ರಾಣಿಯರಲ್ಲಿ ದಕ್ಷನ ಮಕ್ಕಳಾದಂಥ ಒಬ್ಬರು ಕುಶಸ್ಥಳಿ ನೋಡು, ಆ ಕುಶಸ್ಥಳಿಗೂ ಮತ್ತೆ ಈ ದಕ್ಷನಿಗೂ ಜನಿಸಿದಂಥವನು ಒಬ್ಬ ಕಿಷ್ಕಿ ಅನ್ನುವಂತಹ ಒಬ್ಬ ಕಪಿನಾಯಕ. ಕಿಷ್ಕಿಗೆ ವೃಕ್ಷ ಅನ್ನುವಂಥ ಜನಿಸಿದ. ಈ ವೃಕ್ಷನಿಗೆ ಅಂಜನಾದೇವಿಯೊಂದಿಗೆ ಮದುವೆಯಾಗಿ ಅವರಿಬ್ಬರ ಒಂದು ಸಂಯೋಗದಿಂದ ಹುಟ್ಟಿದಂಥವರು ವಾಲಿ ಸುಗ್ರೀವ. ಅಂದ್ರೆ ವೃಕ್ಷನಿಗೆ ಮದುವೆ ಹುಟ್ಟಿದಂಥವರು ವಾಲಿ ಸುಗ್ರೀವ. ನಂತರ ಅಂಜನಾದೇವಿ ಹುಟ್ಟಿದ್ರು. ಅಂಜನಾದೇವಿಯನ್ನು ಕೇಸರಿಗೆ ಮದುವೆ ಮಾಡಿಕೊಟ್ಟಾಗ ವಾಯುವಿನ ಒಂದು ಅನುಗ್ರಹದಿಂದ ಈ ಆಂಜನೇಯ ಜನಿಸಿದ ಅಂತ ಹೇಳಿದ್ ಮಾಡ್ತಾರೆ. ಆದ್ರೆ ಇದು ಆಂಜನೇಯನ ಜನನ ಕೇವಲ ವಾಯುವಿನಿಂದ ಆಯ್ತು ಅಂತಿಲ್ಲ. ಆಂಜನೇಯನನ್ನ ಈಶ್ವರಾಂಶ ಸಂಭೂತ ಅಂತ ಹೇಳಿ ಶಂಕರ ಸುರನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ಅಂತ ಹೇಳಿ ತುಳಸಿದಾಸರು ಹೇಳುವಾಗ ಅದು ಈಶ್ವರನ ಅಂಶ. ಯಾಕೆಂದ್ರೆ ಮುಂದೆ ಯಾವುದೋ ಒಂದು ಮಹತ್ತಾದ ಕಾರ್ಯವಾಗಬೇಕಾದ್ರೆ ಆ ಕಾರ್ಯಕ್ಕೆ ಬೇಕಾದಂತಹ ಒಂದು ಆ ಬಲ ಧೈರ್ಯ ಎಲ್ಲ ಈಶ್ವರಾಂಶ ಸಂಭೂತನಿಗೆ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಅವನ ಒಂದು ಈ ತೇಜಸ್ಸು ಸ್ಖಲನವಾದಾಗ ಅದನ್ನ ಅಂಜನಾದೇವಿಗೆ ಕೊಟ್ಟು ಅವಳನ್ನ ಸೇರಿಸಿ ಹುಟ್ಟಿದ ಅಂತ ಒಂದು ಕಥೆ. ಆದ್ರೆ ಕೆಲವು ಪಂಗಡದವರು ಈ ಕಥೆಯನ್ನು ಒಪ್ಪುವುದಿಲ್ಲ. ಅವರು ವಾಯುವಿನ ಪುತ್ರ ಅಂತಾನೆ ಹೇಳ್ತಾರೆ. ಏನೇ ಇರಲಿ ಅವರಿಬ್ಬರ ಒಂದು ಶಕ್ತಿ ಇದ್ದಿದ್ದರಿಂದ ಇವನ ಒಂದು ಸಾಮರ್ಥ್ಯ ಅಂತ ಅನ್ನೋದು ಒಂದು ಆಮೇಲೆ ಅವನದೇ ಒಂದು ಆ ಭಕ್ತಿಯ ಪರಾಕಾಷ್ಠತೆಯಿಂದ ಸೇವೆಗೆ ಮತ್ತೊಂದು